ಎಲಿವೇಶನ್ ಕೂಡ ಕಂಪ್ಲೀಟ್ ಆಗಿ ನೋಡಬಹುದು ಸರ್ ನೀವು. ಅದಕ್ಕೆ ರಾಫ್ಟರ್ಸ್, HPL ಶೀಟ್ಸ್, ಬೇಸ್ ಪ್ಯಾಕೇಜ್ ಜೊತೆಗೆ ಇಂಟೀರಿಯರ್ ವರ್ಕ್ ಆಸ್ ಪರ್ ರೆಂಟಲ್ ಪರ್ಪಸ್ ಏನ್ ಬೇಕಾಗುತ್ತೆ ಅದನ್ನ ಮಾತ್ರ ಇನ್ಪುಟ್ ಮಾಡಿದೀವಿ ಅಷ್ಟೇ. ಹೌದು, ಜೊತೆಗೆ ನೀವು ಡೋರ್ ಡಿಸೈನ್ ಕೂಡ ನೋಡಬಹುದು. ಜೊತೆಗೆ ನಾವೇನ್ ಮಾಡಿದ್ವಿ, ಯೂರೋಪ್ ಅದು ಒಂದು ಡಿಜಿಟಲ್ ಅಕೌಂಟ್ ಪ್ರೊವೈಡ್ ಮಾಡಿದೀವಿ. ಮನೆ ಒಳಗೆ ಬಂದಿದ ತಕ್ಷಣ ನೋಡಬಹುದು ಗ್ರ್ಯಾಂಡ್ ಆಗಿ ಲಕ್ಸುರಿ ಆಗಿ ಡೆಕೋರೇಟ್ ಮಾಡಿರಾ. ಯೂಶಲಿ ರೆಸಾರ್ಟ್ ಟೈಮ್ ಎಲ್ಲ ಈ ತರ ಕೊಡ್ತಾರೆ, ಬಾರ್ ಪಬ್ಬಲ್ಲೆಲ್ಲ. ಸೊ ಅದೇ ತರ ಒಂದು ಕಾನ್ಸೆಪ್ಟ್ ಒಂದಿದೆ. ಸೊ ಇಲ್ಲೂ ನೋಡ್ತಿರ್ಬೋದು ಪೂಜಾ ರೂಮ್ ಯಾವ ಥರ ಇದೆ ಅಂತ. ಆಲ್ಮೋಸ್ಟ್ ಒಂದು 3 ಜನ ಕುತ್ಕೊಬೋದು. ಮತ್ತೆ ಮೇಲ್ಗಡೆಯಿಂದ ಡೈರೆಕ್ಟ್ ಸನ್ಲೈಟ್ ಕೂಡ ಬರುತ್ತೆ ಅಕಾರ್ಡಿಂಗ್ ಟು ವಾಸ್ತು ಎಲ್ಲ. ಇಲ್ಲೊಂದು ಚಿಕ್ಕ ಬಾಲ್ಕನಿ ತರ ಕೊಟ್ಟಿದ್ದಾರೆ. ಇದು ಸ್ಪೇಸ್ ಆಲ್ಮೋಸ್ಟ್ ಒಂದು 4 ಫೀಟ್ ಏನೋ 4 ಫೀಟ್ ಇದೆ. ಇದು ಟಾಯ್ಲೆಟ್ ಇದೆ ಇಲ್ಲಿ. ಓಕೆ, ಓಪನ್ ಕಿಚನ್ ಕಾನ್ಸೆಪ್ಟ್. ಮತ್ತೆ ಮಧ್ಯ ಕೂಡ ಒಂದು ಗ್ಲಾಸ್. ಇದು ಗ್ಲಾಸ್ ಎಲ್ಲ ಗ್ಲಾಸ್ ಅದು. ಓಕೆ, ಗೊತ್ತೇ ಆಗಲ್ಲ, ಟೈಲ್ಸ್ ತರ ಕಾಣುತ್ತೆ. ನಾರ್ಮಲ್ ಕಾನ್ಸೆಪ್ಟ್ ಇದೆ ಮಾಡೋದು ಅಂದ್ಬಿಟ್ಟು ಗ್ರೇ ಕಲರ್ ಯೂಸ್ ಮಾಡಿದ್ದೀರಾ. ಓಕೆ, ಇದು ಎಷ್ಟು ಡೈಮೆನ್ಷನ್ ಇದೆ ಸರ್ ರೂಮ್? ಸರ್ ಇದು ಬಂದು ಇಲ್ಲೊಂದು ಅಟ್ಯಾಚ್ ಟಾಯ್ಲೆಟ್ ಗ್ಲಾಸ್ ಮಾಡಿದ್ದಾರೆ. ಇದು ಕೂಡ ರೂಮ್ ಸೂಪರ್ ಆಗಿ ಬರುತ್ತೆ. ಇಲ್ಲಿ ಯಾವ ತರ ಒಂದು ಡಿಸೈನ್? ಸರ್ ಸೇಮ್ ಅಂದ್ರೆ ಇವಾಗ ಕಂಪ್ಲೀಟ್ ಆಗಿ ಏನಾಗುತ್ತೆ, ರೂಮ್ ಒಂದು ಪರ್ಗೋಲ ಪ್ರೊವೈಡ್ ಮಾಡಿದೀವಿ ಸಿಟ್ಟಿಂಗ್ಗೋಸ್ಕರ. ಓಕೆ, ಕಾಂಪ್ಲಿಮೆಂಟರಿ ಮಾಡಿರೋದು. ಎಲಿವೇಶನ್ ಕೂಡ ಕಂಪ್ಲೀಟ್ ಆಗಿ ನೋಡಬಹುದು ಸರ್ ನೀವು. ಅದಕ್ಕೆ ರಾಫ್ಟರ್ಸ್, HPL ಶೀಟ್ಸ್ ಮತ್ತೆ ಮೆಶ್ ವರ್ಕ್ ಅಲ್ಲಿ ಡಿಸೈನ್ ಮಾಡಿದೀವಿ. ಮತ್ತೆ ಇನ್ನು ಮಿಕ್ಕಿ ಸಿವಿಲ್ ವರ್ಕ್ ಕಂಪ್ಲೀಟ್ ಆಗಿ ಡಿಸೈನ್ ಮಾಡಿದೀವಿ. ಸೊ ಈಗ ಆಕ್ಚುಲಿ ಪ್ರಾಜೆಕ್ಟ್ ಬಗ್ಗೆ ಎಲ್ಲ ಫುಲ್ ಡೀಟೇಲ್ಸ್ ತಿಳ್ಕೊಳ್ಳೋಣ. ಇದು ಆಕ್ಚುಲಿ ಎಲ್ಲಿ ಬರುತ್ತೆ ಸರ್ ಲೊಕೇಶನ್? ಮಲೇಶ್ವರಂ ಅಲ್ಲಿ ಬರುತ್ತೆ. ಮಲೇಶ್ವರಂ ಬರುತ್ತೆ. ಇದು ಡೈಮೆನ್ಷನ್ ಎಷ್ಟು ಬರುತ್ತೆ ಸರ್? ಸೊ ಡೈಮೆನ್ಷನ್ 30-50 ಬರುತ್ತೆ. 30-50 ಅಲ್ಲಿ ಮಾಡಿರೋವಂಥದ್ದು. ಓಕೆ, ಇದು ಯಾವ ತರ ಒಂದು ಪ್ಲಾನಿಂಗ್ ಆಗಿದೆ? ಸೊ ಕಂಪ್ಲೀಟ್ ಆಗಿ ಇದೇನು ನೋಡ್ತಾರೆ, ಗೇಟ್ ಕೂಡ ಮತ್ತೆ ಎಲಿವೇಶನ್, ಪೂಜಾ ರೂಮ್, ಮೈನ್ ಡೋರ್. ಆಸ್ ಯೂಶುವಲ್ ಇದಕ್ಕೆ ನಾವು ಗಮನ ಜಾಸ್ತಿ ತಗೊಂತೀವಿ ಎಲ್ಲ ಪ್ರಾಜೆಕ್ಟ್ ಅಲ್ಲೂ. ಪ್ಯಾಕೇಜ್ ಬೇಸಿಕ್ ಇರಲಿ, ಐರನ್ ಪ್ಯಾಕೇಜ್ ಅಲ್ಲಿ ಯಾಕೆ ಔಟ್ಲುಕ್ ಮೈನ್ ನಮಗೆ ಜಾಸ್ತಿ ಇಂಪಾರ್ಟೆನ್ಸ್ ನಾವು ಜಾಸ್ತಿ ಕೊಡ್ತೀವಿ. ಈ ಗೇಟ್ ಕೂಡ ನೋಡಬಹುದು. ಗೇಟ್ ಇದು ಸ್ಲೈಡಿಂಗ್ ಗೇಟ್ ನ ಪ್ರೊವೈಡ್ ಮಾಡಿದೀವಿ. HPL ಶೀಟ್ ಜೊತೆಗೆ ನಿಮಗೆ ಇದು MS ಗ್ರಿಲ್ ಪ್ರೊವೈಡ್ ಮಾಡಿದ್ದೀವಿ ಸೇಫ್ಟಿಗೆ. ಅದು ಕೂಡ ಯೂಸ್ ಆಗುತ್ತೆ. ಸೊ ಈಗ ಮನೆ ಒಳಗೆ ಕೂಡ ಹೋಗಿ ನೋಡೋಣ ಬನ್ನಿ. ಸೊ ಕಂಪ್ಲೀಟ್ ಆಗಿ ಎಲ್ಲ ಫ್ಲೋರ್ ಲಿಫ್ಟ್ ಆಕ್ಸೆಸ್ ಇದೆ. ಲಿಫ್ಟ್ ಇದು ಮಾಡಿದೀವಿ. ಸೊ ನೆಕ್ಸ್ಟ್ ಬರೋದು ಇದು ಕಂಪ್ಲೀಟ್ ಆಗಿ ರೆಂಟಲ್ ಹೌಸ್ ಜೊತೆ ಬೇಸ್ ಪ್ಯಾಕೇಜ್ ಬರುತ್ತೆ. ಬೇಸ್ ಪ್ಯಾಕೇಜ್? ಹೌದು, ಬೇಸ್ ಪ್ಯಾಕೇಜ್ ಬರುತ್ತೆ. ಅದ್ರ ಜೊತೆ ನೀವು ಮೈನ್ ಡೋರ್ ಕೂಡ ನೋಡಬಹುದು. ನಾವು ಮೈನ್ ಡೋರ್ ಯಾವುದೇ ಕಾರಣಕ್ಕೂ ಕಾನ್ಸೆಪ್ಟ್ ಕಡಿಮೆ ಮಾಡಿಲ್ಲ. ಅದೇ ನೋಡಿ, ಬೇಸ್ ಪ್ಯಾಕೇಜ್ ಅಲ್ಲೂ ಸೇಮ್ ಹೈಟ್ ಇದೆ ಬರುತ್ತೆ. ಈಗ ಹೈಟ್ ಬಂದು ಅರೌಂಡ್ 9 ಫೀಟ್ ಇದೆ. ವಿಡ್ತ್ ಬಂದು 4 ಫೀಟ್ ಇದೆ. ಇದು ಮೈನ್ ಡೋರ್ ವಿಡ್ತ್ 4 ಫೀಟ್ ಬರುತ್ತೆ. ಮತ್ತೆ ಇಲ್ಲೆಲ್ಲ ಯೂಸ್ ಮಾಡಿರೋದಲ್ಲ ಟೈಲ್ಸ್? ಹೌದು, ಕಂಪ್ಲೀಟ್ ಟೈಲ್ಸ್ ಯೂಸ್ ಮಾಡಿ ಜೊತೆಗೆ ನೀವು ಗ್ಲಾಸ್ ಗೋಲ್ಡ್ ನಿಮಗೆ ಸ್ಟ್ರಿಪ್ಸ್ ಒಂದು ಯೂಸ್ ಮಾಡಿದೀವಿ. ಓಕೆ, ನೆಕ್ಸ್ಟ್ ಬರೋದು ಒಂದು ಹಾಲ್ ಒಂದು ಪ್ರೊವೈಡ್ ಮಾಡಿದೀವಿ. ಈ ಕಂಪ್ಲೀಟ್ ಆಗಿ ಬೇಸ್ ಪ್ಯಾಕೇಜ್ ಜೊತೆಗೆ ಇಂಟೀರಿಯರ್ ವರ್ಕ್ ಆಸ್ ಪರ್ ರೆಂಟಲ್ ಪರ್ಪಸ್ ಏನ್ ಬೇಕಾಗುತ್ತೆ ಅದನ್ನ ಮಾತ್ರ ಇನ್ಪುಟ್ ಮಾಡಿದೀವಿ ಅಷ್ಟೇ ನಾವಿಲ್ಲಿ. ಸೂಪರ್. ಸೊ ಎಂಟ್ರೆನ್ಸ್ ಅಲ್ಲಿ ನೋಡ್ತಿರ್ಬೋದು ಮೇಲ್ಗಡೆ POP ಎಲ್ಲ ಮಾಡಿದ್ದೀರಾ. ಹೌದು, ರಾಫ್ಟರ್ಸ್ ಒಂದು ಪ್ರೊವೈಡ್ ಮಾಡಿದೀವಿ. ಓಕೆ, ನೆಕ್ಸ್ಟ್ ಇಲ್ಲೂ ರಾಫ್ಟರ್ಸ್ ಮತ್ತೆ ನಿಮಗೆ ಮಾರ್ಬಲ್ ಟೆಕ್ಸ್ಚರ್ಸ್ ಒಂದು ಲ್ಯಾಮಿನೇಟ್ ಯೂಸ್ ಮಾಡಿದೀವಿ. ನೆಕ್ಸ್ಟ್ ಇದಕ್ಕೆ ಆಕ್ಚುಲಿ 3 ಬೆಡ್ರೂಮ್ ಇದು. 3 ಬೆಡ್ರೂಮ್ ಕಾನ್ಸೆಪ್ಟ್ ಬರುತ್ತೆ. ಜೊತೆಗೆ ಒಂದು ಓಪನ್ ಕಿಚನ್ ಕಾನ್ಸೆಪ್ಟ್ ಮಾಡಿ ಒಂದು ಪೂಜಾ ರೂಮ್ ಒಂದು ಕೊಟ್ಟಿದ್ದೀವಿ. ಈ ಕಡೆ ಪೂಜಾ ಯೂನಿಟ್ ಬರುತ್ತೆ. ಸೊ ಇದನ್ನು ವಾಸ್ತು ಪ್ರಕಾರವಾಗಿ ಎಲ್ಲ ಮಾಡಿದ್ದೀರಾ. ಓಕೆ, ಸೊ ಈ ಕಡೆ ಒಂದು ರೂಮ್ ಇದೆ, ಮತ್ತೆ ಸ್ಟಡಿ ಟೇಬಲ್, ವಾಲ್ ರೂಮ್ಸ್ ಇದೆ. ಹೌದು. ಓಕೆ, ಸೊ ಇದು ಆಲ್ರೆಡಿ ರೆಂಟ್ ಗೆ ಬಂದಿದೆ. ಹೌದು, ಕಂಪ್ಲೀಟ್ ಆಗಿ ಬಂದ್ಬಿಟ್ಟಿದೆ. ಸೊ ಕಿಚನ್ ದೊಡ್ಡದಾಗಿದೆಯಲ್ಲ? ಹೌದು, ಕಿಚನ್ ಸ್ವಲ್ಪ ದೊಡ್ಡದಾಗಿ ಬಂದಿದೆ. ಜೊತೆಗೆ ಅಲ್ಲೊಂದು ಯುಟಿಲಿಟಿ ಒಂದು ಪ್ರೊವೈಡ್ ಮಾಡಿದ್ದೀವಿ. ಕ್ಲೋಸ್ ಯುಟಿಲಿಟಿ ಪ್ರೊವೈಡ್ ಮಾಡಿದ್ದೀವಿ. ಓಕೆ, ಸೊ ಅದು ಓಪನ್ ಸ್ಪೇಸ್ ಅಂದ್ರೆ ಏನೋ ಅಪ್ಪಿತಪ್ಪಿ ವೆಸಲ್ಸ್ ಇನ್ನೊಂದು ಮತ್ತೆ ಕ್ಲೈಂಟ್ ರಿಕ್ವೈರ್ಮೆಂಟ್ ಗೋಸ್ಕರ ನಾವು ಮಾಡಿರೋದು. ಓಕೆ, ಸೊ ಇಲ್ಲಿ ಕೂಡ ಮಾಡ್ಯುಲರ್ ಕಿಚನ್ ಬರುತ್ತೆ ಸೇಮ್ ಟೈಪ್. ಓಕೆ, ಸೊ ನೆಕ್ಸ್ಟ್ ಕೂಡ ನೋಡಬಹುದು ಒಂದು ರೂಮ್ ಇದೆ. ಸೊ ಇದೊಂದು ರೂಮ್ ಕೂಡ ಇದೆ. ಡೈಮೆನ್ಷನ್ ಎಷ್ಟು ಬರ್ಬೋದು ಸರ್ ಇದು ರೂಮ್? ಸರ್ ರೂಮ್ ಆಕ್ಚುಲಿ ಚಿಲ್ಡ್ರನ್ಸ್ ರೂಮ್ ಇದು. ಅರೌಂಡ್ ನಿಮಗೆ 8 ಫೀಟ್ ಗೆ ಒಂದು 11 ಫೀಟ್ ಬರುತ್ತೆ ಇದು. ಓಕೆ, ಸೊ ಇದಕ್ಕೊಂದು ನಿಮಗೆ ಡಬಲ್ ಡೋರ್ ಒಂದು ಪ್ರೊವೈಡ್ ಮಾಡಿದೀವಿ. ಜೊತೆಗೆ ಶಟರ್ಸ್ ಪ್ರೊವೈಡ್ ಮಾಡಿದೀವಿ. ಬಾಲ್ಕನಿ ಇದೆ ಒಂದು. ಇಲ್ಲೇನಾದ್ರು ಟಾಯ್ಲೆಟ್ ಬರುತ್ತಾ ಸರ್? ಟಾಯ್ಲೆಟ್ ಇದೆ ಆಕ್ಚುಲಿ ನೋಡಿ, ಅಲ್ಲೇ ಇದೆ. ಅದು ವಾರ್ಡ್ರೋಬ್ ತರನೇ ಕಾಣುತ್ತೆ ಆಕ್ಚುಲಿ. ಹೌದು, ಆಕ್ಚುಲಿ ಟಾಯ್ಲೆಟ್ ಅದು. ಸೊ ಇಲ್ಲಿ ಓಪನ್ ಮಾಡಿದ್ರೆ ನೋಡ್ತಿರ್ಬೋದು ಇಲ್ಲೊಂದು ಟಾಯ್ಲೆಟ್ ಬರುತ್ತೆ. ಈಗ ಆಸ್ ಯೂಶುವಲ್ ಎಲ್ಲ ನಾವು ಟಾಯ್ಲೆಟ್ಸ್ ಮತ್ತೆ ಎಲ್ಲ ಇದಕ್ಕೆ ಆಸ್ ಯೂಶುವಲ್ ನಮ್ದು ಬೇಸ್ ಪ್ಯಾಕೇಜ್ ಆಗಲಿ, ಐರನ್ ಪ್ಯಾಕೇಜ್ ಆಗಲಿ, ಕಂಪ್ಲೀಟ್ ಆಗಿ ಸೋಲಾರ್, ಗೀಸರ್ ಆಸ್ ಯೂಶುವಲ್ ಪ್ರೊವೈಡ್ ಮಾಡೇ ಮಾಡ್ತೀವಿ. ಲೈಟ್ಸ್, ಫ್ಯಾನ್, ಎಕ್ಸಾಸ್ಟ್ ಫ್ಯಾನ್ಸ್ ಪ್ರೊವೈಡ್ ಆಗುತ್ತೆ. ಜೊತೆಗೆ ಸ್ಯಾನಿಟರಿ ಫಿಕ್ಚರ್ಸ್ ಬಂದ್ಬಿಟ್ಟು ಇವೆಲ್ಲ ESS ಯೂಸ್ ಮಾಡಿದ್ದೀವಿ. ಓಕೆ, ಸೊ ಇದೊಂದು ನೋಡ್ತಿರ್ಬೋದು ರೂಮ್. ಇದು ಮಾಸ್ಟರ್ ಬೆಡ್ರೂಮ್. ಹೌದು, ಇದು ಮಾಸ್ಟರ್ ಬೆಡ್ರೂಮ್ ಬರುತ್ತೆ ಸರ್. ಓಕೆ, ಆ ಕಡೆ ಬಾಲ್ಕನಿ ಬರುತ್ತೆ. ಹೌದು, ಬಾಲ್ಕನಿ ಬರುತ್ತೆ. ಸೊ ಇದಕ್ಕೂ ಕಂಪ್ಲೀಟ್ ಆಗಿ ಈ ತರನೇ ಪ್ರೀಮಿಯಂ ವಾಲ್ಡ್ರೋಬ್ಸ್ ಇದೆ ಈ ಪ್ಯಾಕೇಜ್ ಅಲ್ಲಿ ಬಂದ್ಬಿಡುತ್ತೆ. ಓಕೆ, ಇವಾಗ ನೋಡ್ತಿರ್ಬೋದು ರೆಂಟಲ್ ಮನೆ ಎಲ್ಲ ನೋಡಿದ್ವಿ, ಈಚೆ ಕೂಡ ನೋಡಿದ್ವಿ. ಇವಾಗ ಟಾಪ್ ಫ್ಲೋರ್ ಅಲ್ಲಿ ಓನರ್ ಹೌಸ್ ಕೂಡ ನೋಡೋಣ. ಸೊ ತುಂಬಾ ಜನ ಈ ತರ ಒಂದು ಪ್ರಾಪರ್ಟಿ ಮಾಡ್ಬೇಕಾದ್ರೆ ನಿಮ್ಗೊಂದು ಐಡಿಯಾ ಕೂಡ ಇರುತ್ತೆ ಓನರ್ ಹೌಸ್ ಯಾವ ತರ ಒಂದು ಸೆಟಪ್ ಮಾಡ್ಬೋದು ಅಂತ. ಸರ್ ಇವಾಗ ಎಂಟ್ರೆನ್ಸ್ ಅಲ್ಲಿ ಯಾವ ತರ ಒಂದು ಮಾಡಿದ್ದೀರಾ? ಸೊ ಎಂಟ್ರೆನ್ಸ್ ಅಲ್ಲಿ ಮೈನ್ ನೋಡೋದಾದ್ರೆ ಇದು ಮೈನ್ ಡೋರ್ ನೋಡ್ಬೋದು ನೀವು. ಮೈನ್ ಡೋರ್ ಕಂಪ್ಲೀಟ್ ಆಗಿ ನಿಮ್ಗೆ ಅರೌಂಡ್ ನಿಮ್ಗೆ ಒಂದು 9.5 ಫೀಟ್ ಇದೆ ಹೈಟ್. ಇಷ್ಟು ಹೈಟ್ ಬಂದಿದೆ. ಹೌದು, ಜೊತೆಗೆ ನೀವು ಡೋರ್ ಡಿಸೈನ್ ಕೂಡ ನೋಡಬಹುದು. ಜೊತೆಗೆ ನಾವೇನ್ ಮಾಡಿದ್ವಿ, ಯೂರೋಪ್ ಅದು ಒಂದು ಡಿಜಿಟಲ್ ಅಕೌಂಟ್ ಪ್ರೊವೈಡ್ ಮಾಡಿದೀವಿ. ವುಡ್ ಹ್ಯಾಂಡಲ್ ಪ್ರೊವೈಡ್ ಮಾಡಿ. ಆಕ್ಚುಲಿ ವುಡ್ ಹ್ಯಾಂಡಲ್ ಇವಾಗ ಪ್ರೆಸೆಂಟ್ ಟ್ರೆಂಡ್. ಹೌದು, ಜೊತೆಗೆ ಏನ್ ಮಾಡಿದೀವಿ, ಜೊತೆಗೆ ಇನ್ನೊಂದು 1.5 ಫೀಟ್ ನಿಮಗೆ ವಿಂಡೋ ಪ್ರೊವೈಡ್ ಮಾಡಿದೀನಿ. ಜೊತೆಗೆ ಇದು ರಾಡ್, ಈ ರಾಡ್ ಬಂದ ರಾಡ್ ಪೈಪ್ ಇದೆ ಆಕ್ಚುಲಿ. ಇದು 25 mm ಪೈಪ್ ಬರುತ್ತೆ. ಆ ಪೈಪ್ ನ ಇನ್ಪುಟ್ ಮಾಡಿದ್ವಿ. ನೆಕ್ಸ್ಟ್ ಬರೋದ್ರೆ ನೀವು ಟೈಲ್ ಯೂಸ್ ಮಾಡಿದ್ವಿ ವಾಲ್ ಕ್ಲಾಡಿಂಗ್. ನೆಕ್ಸ್ಟ್ ಬಂದು ನಿಮಗೆ
ಫಾಲ್ ಸೀಲಿಂಗಲ್ಲಿ ಇದು ಮಾಡಿದ್ದೀವಿ. ಫಾಲ್ ಸೀಲಿಂಗ್ ಬರುತ್ತೆ ಮತ್ತೆ ಸೇಫ್ಟಿ ಪರ್ಪಸ್ಗೆ ಈ ಕಡೆ ಎಲ್ಲ ಗ್ರಿಲ್ಸ್ ಎಲ್ಲ ಮಾಡಿದ್ದೀರಾ. ಓಕೆ, ಸೊ ಇದು ಯಾವ ಫೇಸಿಂಗ್ ಅಲ್ಲಿ ಬರುತ್ತೆ ಸರ್? ಸೊ ಇದು ನಾರ್ತ್ ಫೇಸಿಂಗ್ ಬರುತ್ತೆ. ನಾರ್ತ್ ಫೇಸಿಂಗ್ ಡೋರ್ ಬರುತ್ತೆ. ಸೊ ಎಲ್ಲ ವಾಸ್ತು ಪ್ರಕಾರ ಆಸ್ ಪರ್ ವಾಸ್ತು. ಮನೆ ಒಳಗೆ ಬಂದಿದ ತಕ್ಷಣ ನೋಡ್ಬೋದು ಗ್ರ್ಯಾಂಡ್ ಆಗಿ ಲಕ್ಸುರಿಯಾಗಿ ಡೆಕೋರೇಟ್ ಮಾಡಿದ್ದೀರಾ. ಸೊ ಎಂಟ್ರೆನ್ಸ್ ಅಲ್ಲಿ ಬಂದ್ರೆ ಇದು ಪಾರ್ಟಿಷನ್. ಹೌದು, ಪಾರ್ಟಿಷನ್ ಕಂಪ್ಲೀಟ್ ಆಗಿ ಎಂಟಿ ಸ್ಪೇಸ್ ಇತ್ತು, ಸ್ವಲ್ಪ ಲುಕ್ ಕಾಣೋಕ್ಕೋಸ್ಕರ ಬೇಸಿಕ್ ಆಗಿ ಮಾಡಿದ್ದೀವಿ ಅಷ್ಟೇ. ಓಕೆ ಸರ್. ಸೊ ಹಾಲ್ ಎಷ್ಟು ಡೈಮೆನ್ಷನ್ ಬರ್ಬೋದು? ಸೊ ಹಾಲ್ ನಿಮ್ಗೆ ಅರೌಂಡ್ 120 ಫೀಟ್ಗೆ 115 ಫೀಟ್ ಬರುತ್ತೆ ಸರ್. 20 ಫೀಟ್ಗೆ 15 ಬರುತ್ತೆ. ಸೊ ಇಲ್ಲಿ ಯಾವ ತರ ಪ್ಲಾನಿಂಗ್ ಆಗಿದೆ ಸರ್? ಕಂಪ್ಲೀಟ್ ಡೆಕೋರೇಟಿವ್ ಯೂಸ್ ಮಾಡಿದ್ದೀವಿ, ಡೆಕೋರೇಟಿವ್ ಲೈಟ್ ಯೂಸ್ ಮಾಡಿದ್ದೀವಿ. ಜೊತೆಗೆ ಫಾಲ್ ಸೀಲಿಂಗ್ ಕೂಡ ನೋಡ್ಬೋದು ನೀವು, ಕಾನ್ಸೆಪ್ಟ್ ಅಂತ ಡಿಫ್ರೆಂಟ್ ಪ್ಯಾಟರ್ನ್ ಇದೆ. ಜೊತೆ ಮೋಲ್ಡಿಂಗ್ ಯೂಸ್ ಮಾಡಿದ್ದೀವಿ. ನೆಕ್ಸ್ಟ್ ಬೈ ಟಿವಿ ಯೂನಿಟ್ ನೋಡಬೇಕಾಗುತ್ತೆ. ಯೂನಿಟ್ಗೆ ಮಲ್ಟಿಪಲ್ ಕಲರ್ ಅಂದ್ರೆ ನಿಮ್ಗೆ ಅರೌಂಡ್ ಇದು 4 ಕಲರ್ ನಿಮಗೆ ಮಿಕ್ಸಪ್ ಆಗಿದೆ. ಓಕೆ, ಯೂಶಲಿ ರೆಸಾರ್ಟ್ ಟೈಮಲ್ಲೆಲ್ಲ ಈ ತರ ಕೊಡ್ತಾರೆ, ಬಾರ್ ಪಬ್ಬಲ್ಲೆಲ್ಲ. ಸೊ ಅದೇ ತರ ಒಂದು ಕಾನ್ಸೆಪ್ಟ್ ಒಂದು ಇದು ಮಾಡಿದ್ದೀವಿ. ಓಕೆ, ನೆಕ್ಸ್ಟ್ ಬರೋದ್ರೆ ನಿಮಗೆ ಫ್ಲೋರಿಂಗ್ ಅಲ್ಲಿ ಒಂದು ಪೆಬಲ್ಸ್ ಹಾಕಿ. ಓಕೆ, ಇದು ಕ್ಲೈಂಟ್ ರಿಕ್ವೈರ್ಮೆಂಟ್ ಆಯ್ತು. ಟಫ್ ಅಂಡ್ ಗ್ಲಾಸ್ ಬರುತ್ತೆ, ಏನೂ ಆಗಲ್ಲ. ಓಕೆ ಓಕೆ ಓಕೆ. ಇಲ್ಲಿ ಕೆಳಗಡೆ ಸ್ಟೋರೇಜ್ ಕೊಟ್ಟಿದ್ದೀವಿ. ನೆಕ್ಸ್ಟ್ ಪೂಜಾ ರೂಮ್ ನೋಡಬೇಕಾಗುತ್ತೆ ನಿಮಗೆ. ಇದು ಯಾವ ಫೇಸಿಂಗ್ ಅಲ್ಲಿ ಬರುತ್ತೆ? ಪೂಜಾ ರೂಮ್ ಈಸ್ಟ್ ಫೇಸಿಂಗ್ ಬರುತ್ತೆ. ಈಸ್ಟ್ ಫೇಸಿಂಗ್. ಅಲ್ಲೂ ಏನಾದ್ರು ಸ್ಕೈಲೈಟ್ ಪ್ರೊವೈಡ್ ಮಾಡಿದ್ದೀವಿ ಸರ್ ನಾವು ಇದಕ್ಕೆ. ಓಕೆ, ಪೂಜಾ ರೂಮ್ ಕೂಡ ನೋಡ್ಬೋದು. ಓಕೆ, ಸೊ ಇಲ್ಲೂ ನೋಡ್ತಿರ್ಬೋದು ಪೂಜಾ ರೂಮ್ ಯಾವ ಥರ ಇದೆ ಅಂತ. ಆಲ್ಮೋಸ್ಟ್ ಒಂದು 3 ಜನ ಕುತ್ಕೊಬೋದು. ಮತ್ತು ಮೇಲ್ಗಡೆಯಿಂದ ಡೈರೆಕ್ಟ್ ಸನ್ಲೈಟ್ ಕೂಡ ಬರುತ್ತೆ, ಅಕಾರ್ಡಿಂಗ್ ಟು ವಾಸ್ತು ಎಲ್ಲ ಇದು ಮಾಡಿದ್ದೀರಾ. ಓಕೆ, ಸೊ ಇದು ಕೂಡ ಪ್ರಾಪರಾಗಿ ಪ್ಲಾನ್ ಆಗಿದೆ. ಮತ್ತು ಇದೆಲ್ಲ ಏನು ಸರ್? ಇದೆಲ್ಲ ಕಂಪ್ಲೀಟ್ ಟೀ ಕೂಡ ಬರುತ್ತೆ ಸರ್, ಪಾಲಿಶ್ ಮಾಡಿ. ಅವೆಲ್ಲ ಪಾಲಿಶ್ ಮಾಡಿರೋದಿಲ್ಲ, ಸಾಲಿಡ್ ವುಡ್ ಇದು. ಸೊ ಇದನ್ನು ನೋಡ್ಬೋದು, ಡಿಸೈನ್ ಕೂಡ ಸಕ್ಕತ್ತಾಗಿ ಬಂದಿದೆ ಆ್ಯಕ್ಚುಲಿ. ಸೊ ಮತ್ತು ಈ ಕಡೆ ಎಲ್ಲ ಏನಿದೆ ಸರ್? ಆ್ಯಕ್ಚುಲಿ ಇಲ್ಲಿ ಬಾಲ್ಕನಿ ಇದೆ ಇಲ್ಲಿ. ಓಕೆ, ಇದು ಕರ್ಟನ್ಸ್ ಕೂಡ ಮ್ಯಾಚ್ ಮಾಡಿದ್ದೀರಾ ಥೀಮ್ ಪ್ರಕಾರ? ಹೌದು ಸರ್, ಹೌದು. ಓಕೆ, ಸೊ ಇದು ಡೋರು ಸೇಮ್ ಎಂಟ್ರೆನ್ಸ್ ಡೋರ್ ಅಷ್ಟೇ ಬರುತ್ತೆ ಹೈಟು? ಹಾಂ ಸರ್, ಇದು 9 ಫೀಟ್ ಇದೆ. 9 ಫೀಟ್ ಬರುತ್ತೆ. ಸೊ ಇದು ಕೂಡ ನೋಡ್ಬೋದು, ಇಲ್ಲೊಂದು ಚಿಕ್ಕ ಬಾಲ್ಕನಿ ಥರ ಕೊಟ್ಟಿದ್ದಾರೆ. ಇದು ಸ್ಪೇಸ್ ಆಲ್ಮೋಸ್ಟ್ ಒಂದು 4 ಫೀಟ್ ಏನೋ ಬರುತ್ತೆ. 4 ಫೀಟ್ ಇದೆ ಸರ್, ಹೌದು. 4 ಫೀಟು. ಮತ್ತು ಈ ಕಡೆ ಎಲಿವೇಶನ್ ಪಾರ್ಟಲ್ಲಿ ಬಂದಾಗ ಇದೆಲ್ಲ ನಿಮಗೆ ಕಾಣುತ್ತೆ. ಇದು ವುಡ್ ಫಿನಿಶ್ ಥರನೇ ಎಲಿವೇಶನ್. ಹೌದು, ವುಡ್ ಟೆಕ್ಸ್ಚರ್ ಬರುತ್ತೆ. ಓಕೆ, ಸೊ ಇದು ಕೂಡ ನೋಡ್ತಿರ್ಬೋದು, ಚೆನ್ನಾಗಿದೆ. ಮತ್ತು ಆ ಕಡೆ ಏನು ಸರ್ ಇದು? ಸೊ ಈ ಕಡೆ ಇದು ಆ್ಯಕ್ಚುಲಿ ನಮ್ದು ಯೂಶಲಾಗಿ ಇಡನ್ ಕಾನ್ಸೆಪ್ಟ್ ಎಲ್ಲ ಕಡೆ ಫಾಲೋ ಅಪ್ ಮಾಡ್ತಾ ಇರ್ತೀವಿ. ಇದು ಟಾಯ್ಲೆಟ್ ಇದೆ ಇಲ್ಲಿ. ಓಕೆ, ಈ ಹಾಲಿಯರಿಗೆ ಒಂಥರ ಆಡ ಕಾರಣಕ್ಕೆ ಒಂದು ಚಿಕ್ಕದಾಗ ಒಂದು ಟಾಯ್ಲೆಟ್ ಒಂದು ಇನ್ಪುಟ್ ಮಾಡಿದ್ದೀವಿ. ನೆಕ್ಸ್ಟ್ ಆದರೆ ನಿಮ್ಗೆ ಇಲ್ಲಿ ಒಂದು ವ್ಯಾನಿಟಿ ಅಂದರೆ ಸಿಂಕ್ ಒಂದು ಪ್ರೊವೈಡ್ ಮಾಡಿದ್ದೀವಿ. ಓಕೆ, LED ಕಲರ್ ಚೇಂಜ್ ಮಾಡ್ಕೋಬೋದು ಅದು ಯಾವ ಥರ. ಓಕೆ, ಸೊ ಆ ಥರ ಪ್ಯಾಟ್ರನ್ಸ್ ಕೂಡ ಇದೆ. ನೆಕ್ಸ್ಟ್ ಮನೆ ನೋಡ್ತಿರ್ಬೋದು, ಓಪನ್ ಕಿಚನ್ ಕಾನ್ಸೆಪ್ಟು. ಮತ್ತು ಮಧ್ಯ ಕೂಡ ಒಂದು ಆ್ಯಕ್ಚುಲಿ ಕ್ಲೈಂಟ್ ರಿಕ್ವೈರ್ಮೆಂಟ್ ಮುಂಚೆ ಇದ್ದು ನೋಡಿ ನಮಗೆ ಐಲ್ಯಾಂಡ್ ಬೆಂಚ್ ಬೇಕು ಅಂತ ಹೇಳಿದರು. ಐಲ್ಯಾಂಡ್ ಬೆಂಚ್ ಅಂದರೆ ಸಿಂಕ್ನ ಇಲ್ಲೇ ಆಬ್ನ ಇಲ್ಲೇ ಪ್ರೊವೈಡ್ ಮಾಡ್ತೀನಿ ಅಂತ ಇದು ಮಾಡಿದರು. ಬಟ್ ಲಾಸ್ಟಲ್ಲಿ ಏನಾಯ್ತು, ಆಸ್ ಪರ್ ವಾಸ್ತು ಇದ್ರ ಪ್ರಕಾರ ಕ್ಲೈಂಟ್ ಇಲ್ಲಿ ಬೇಡ, ಅಗ್ನಿಮೂಲನೆ ಮಾಡೋಣ ಅಂದ್ಬಿಟ್ಟು ಅಲ್ಲಿ ಇನ್ಪುಟ್ ಮಾಡ್ಕೊಂಡ್ರು. ಬಟ್ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ಗೋಸ್ಕರ ನಾವು ಇಲ್ಲೊಂದು ಇದು ಮಾಡ್ಕೊಂಡು ಐಲ್ಯಾಂಡ್ ಬೆಂಚಸ್ ನಾನು ಪ್ರೊವೈಡ್ ಮಾಡಿದ್ದೀನಿ. ಓಕೆ, ಸೊ ಇದೆಲ್ಲ ಬ್ಯಾಕ್ ಸೈಡ್ ನೀವು ನೋಡ್ಬೋದು, ಇವೆಲ್ಲ ಕಂಪ್ಲೀಟ್ ಗ್ಲಾಸ್ ಇದೆ. ಗ್ಲಾಸ್ ಇದು? ಗ್ಲಾಸ್ ಎಲ್ಲ ಗ್ಲಾಸ್ ಅದು. ಓಕೆ, ಗೊತ್ತೇ ಆಗಲ್ಲ, ಟೈಲ್ಸ್ ಥರ ಕಾಣುತ್ತೆ. ಗ್ಲಾಸ್ ಅದು. ಓಕೆ, ಮತ್ತೆ ಇದು ಸರ್? ಸೊ ಇದು ಕ್ವಾಟ್ಸ್ ಇದು. ಯಾಕಂದ್ರೆ ಎಲ್ಲ ಕಡೆ ಬ್ಲ್ಯಾಕು ಆ ಥರ ಕಲರ್ಸ್ ಇರುತ್ತೆ. ಬಟ್ ಇಂಪೋರ್ಟೆಡ್ ಕ್ವಾಟ್ಸ್ ಇದು. ಈ ಕಾಸ್ಟಿಂಗ್ ಬಂದು ಅರೌಂಡ್ 850 rupees ಇದೆ ಪರ್ ಸ್ಕ್ವೇರ್. 850 ಬರುತ್ತೆ. ಮತ್ತೆ ಫಿಟ್ಟಿಂಗ್ಸ್ ಎಲ್ಲ ಜಾಗ್ವರ್ ಇದೆ. ಓಕೆ, ಕ್ವಾಟ್ಸ್ ಯೂಸ್ ಮಾಡಿದ್ದೀರಾ. ಮತ್ತೆ ಮೇಲ್ಗಡೆ ಕೂಡ ಸ್ಟೋರೇಜ್ ಇದೆ. ಇದೆಲ್ಲ ಸಾಫ್ಟ್ ಕ್ಲೋಸಸ್ ಬರುತ್ತೆ? ಹೌದು, ಇಲ್ಲೆಲ್ಲ ಕಂಪ್ಲೀಟ್ ಸಾಫ್ಟ್ ಕ್ಲೋಸ್ ಬರುತ್ತೆ ಸರ್, ವಿತ್ LED ಲೈಟ್ಸ್. ಹೌದು. ಓಕೆ, ಸೂಪರ್. ಈ ಕಡೆ ಎಲ್ಲ ಟ್ಯಾಂಡಮ್ ಬಾಕ್ಸಸ್ ಇದೆ. ಮತ್ತೆ ವಿಕರ್ ಬಾಸ್ಕೆಟ್ಸ್ ಎಲ್ಲ ಪ್ರೊವೈಡ್ ಮಾಡಿದ್ದೀರಾ? ಹೌದು, ವಿಕರ್ ಬಾಸ್ಕೆಟ್ಸ್ ಇದೆ. ಸೊ ಇಲ್ಲಿದೆ. ನೆಕ್ಸ್ಟ್ ಆದರೆ ನಿಮ್ಗೆ ಇಲ್ಲೊಂದು ರೆಫ್ರಿಜರೇಟರ್ ಇನ್ಪುಟ್ ಮಾಡಿದ್ದೀವಿ. ಓಕೆ, ನೆಕ್ಸ್ಟ್ ಸೊ ಇಲ್ಲಿ ಈ ಫ್ಲೋರಲ್ಲಿ ಟೋಟಲ್ ಆಗಿ 2 ರೂಮ್ ಬರುತ್ತೆ. ಮೇಲ್ಗಡೆ ಹೌದು, 2 ರೂಮ್ ಬರುತ್ತೆ. ಓಕೆ, ಸೊ ಇದು ನೋಡ್ತಿರ್ಬೋದು, ಸೂಪರಾಗಿ ಒಂದು ಥೀಮ್. ಯಾವ ಥರ ಥೀಮ್ ಯೂಸ್ ಮಾಡಿದ್ದೀರಾ ಸರ್ ಇದು? ಸರ್ ಕಂಪ್ಲೀಟ್ ಆಗಿ ಇದು ಈ ಕಿಡ್ಸ್ ರೂಮ್ ಕಾನ್ಸೆಪ್ಟ್ ಅಂತ ಸ್ಟಾರ್ಟಿಂಗ್ ಹೇಳಿದ್ರು. ಬಟ್ ಆಮೇಲೆ ಕಿಡ್ಸ್ ಸ್ವಲ್ಪ ದೊಡ್ಡವರಾಗ್ತವೆ, ಹಿಂಸೆ ಆಗುತ್ತೆ ಅನ್ನೋ ಕಾರಣಕ್ಕೆ ಏನು ಮಾಡಿದ್ರು, ಬೇಡ ಕಾನ್ಸೆಪ್ಟ್ ನಾರ್ಮಲ್ ಕಾನ್ಸೆಪ್ಟ್ ಇದೆ ಮಾಡೋದು ಅಂದ್ಬಿಟ್ಟು ಗ್ರೇ ಕಲರ್ ಯೂಸ್ ಮಾಡಿದ್ದೀರಾ? ಗ್ರೇ ವಿತ್ ವಾಲ್ ಪೇಪರ್ ಒಂದು ಕ್ಲಾಡ್ ಮಾಡಿದ್ದೀವಿ. ವಾಲ್ ಪೇಪರ್ ಆ್ಯಕ್ಚುಲಿ ಇದು. ಸೂಪರ್ ಸರ್. ಇದು ಎಷ್ಟು ಡೈಮೆನ್ಷನ್ ಬರುತ್ತೆ ರೂಮ್? ಸರ್ ಇದು ನಿಮಗೆ ಒಂದು 13 feet by 14 feet ಬರುತ್ತೆ. 13 by 14 ಬರುತ್ತೆ. ಸೊ ಆ ಪ್ರಕಾರನೇ ಅಲ್ಲಿ ವಾರ್ಡ್ರೋಬ್ಸ್ ಕೂಡ ಪ್ರೊವೈಡ್ ಮಾಡಿದ್ವಿ. ಸ್ಟಡಿ ಏರಿಯಾ ಒಂದು ಬರುತ್ತೆ. ಮತ್ತೆ ವಿಂಡೋಸ್ ಕೂಡ ನಿಮ್ದು ಹೈಟ್ ಇರುತ್ತೆ? ಹೈಟ್ ಹೌದು, ಆಸ್ ಯೂಶುವಲ್ ಸೇಮ್ ಇರುತ್ತೆ ಸರ್. ಸೇಮ್ ಇರುತ್ತೆ. ಅಲ್ಲಿ ಕಾರ್ನರ್ ಟೈಪ್ ಇದು ಕೊಟ್ಟಿದ್ದೀರಾ? ಲೈಟ್ ಶೇಪ್ ಕೊಟ್ಟಿದ್ದೀವಿ. ಎಲ್ ಶೇಪ್ ಬರುತ್ತೆ. ಸೊ ಕ್ರಾಸ್ ವೆಂಟಿಲೇಷನ್ ಥರನೇ ಎಲ್ಲ ಪ್ಲಾನ್ ಆಗಿದೆ. ಸೊ ಇಲ್ಲೊಂದು ರೂಮ್ ಕೂಡ ಇದೆ. ಮತ್ತೆ ಕಂಪ್ಲೀಟ್ ರೂಮ್ ಡೋರ್ ಕೂಡ ನೋಡಬಹುದು. ಎಲ್ಲ ಹೈಟ್ ಮಾಡ್ತಿರೋದು. ಜೊತೆ ಹೈಟ್ ಬಂದು 8 feet ಇದೆ, ವಿಡ್ತ್ ಬಂದು 3.5 ಇದೆ. 3.5 ಬರುತ್ತೆ. ಹೌದು. ಓಕೆ, ಇದೆಲ್ಲ ಡೋರ್ಸ್ ಎಲ್ಲ ಟೀಕ್ ಬರುತ್ತೆ? ಇಲ್ಲ ವಿನಿಯರ್ ಡೋರ್ಸ್ ಬರುತ್ತೆ. ಓಕೆ, ಇದು ಎಷ್ಟು ಡೈಮೆನ್ಷನ್ ಇದೆ ಸರ್ ರೂಮ್? ಸರ್ ಇದು ಬಂದು 12 feet by 9 feet ಬರುತ್ತೆ. 12 feet by 9 feet ಬರುತ್ತೆ. ಇಲ್ಲೊಂದು ಬಾಲ್ಕನಿ ಪ್ರೊವೈಡ್ ಮಾಡಿದ್ದೀವಿ. ಓಕೆ, ಸೊ ಈ ಕಡೆ ಒಂದು ಬಾಲ್ಕನಿ ಇದೆ, ಕುತ್ಕೊಳ್ಳೋಕ್ಕೆ ಬೇಕಾದ್ರೆ ಇಲ್ಲಿ ಇದು ಮಾಡ್ಬೋದು. ಮತ್ತೆ ಇಲ್ಲಿ ಅಟ್ಯಾಚ್ ಟಾಯ್ಲೆಟ್ ಬರುತ್ತೆ? ಇಲ್ಲೊಂದು ಟಾಯ್ಲೆಟ್ ಬರುತ್ತೆ ಸರ್. ಓಕೆ, ಸೊ ಇಲ್ಲೊಂದು ಅಟ್ಯಾಚ್ ಟಾಯ್ಲೆಟ್ ಬರುತ್ತೆ. ಹಾಂ. ಸೊ
ಸೊ ಎಲ್ಲ ಇದು ಜಾಗ್ವಾ ಫಿಟ್ಟಿಂಗ್ಸ್ ಕಂಪ್ಲೀಟ್ ಜಾಗ್ವಾ ಫಿಟ್ಟಿಂಗ್ಸ್ ಬರುತ್ತೆ. ಓಕೆ ಸರ್. ಇಲ್ಲಿ ಯಾವ ಥರ ಒಂದು ಥೀಮ್ ಯೂಸ್ ಮಾಡಿರಾ ಬ್ಯಾಕ್ ಸೈಡ್ ಎಲ್ಲ? ಸರ್ ಕಂಪ್ಲೀಟ್ ಲ್ಯಾಮಿನೇಟ್ ಅಂದರೆ ಮಾರ್ಬಲ್ ಶೀಟ್ ಯೂಸ್ ಮಾಡಿದ್ವಿ, ಜೊತೆಗೆ ರಾಫ್ಟರ್ಸ್ ಇನ್ಪುಟ್ ಮಾಡಿದ್ದೀವಿ. ಕಂಪ್ಲೀಟ್ ಮಾರ್ಬಲ್ ಶೀಟ್ ಇನ್ಪುಟ್ ಮಾಡಿ ತುಂಬ ಪ್ಲೈನ್ ಆಗುತ್ತೆ ಅನ್ನೋ ಕಾರಣಕ್ಕೆ ಒಂದು ಸ್ಟ್ರಿಪ್ ಗೋಲ್ಡ್ ಸ್ಟ್ರಿಪ್ ಬೀಡಿಂಗ್ ಒಂದು ಪ್ರೊವೈಡ್ ಮಾಡಿದ್ವಿ. ಜೊತೆ ಫ್ಯಾನು ಲೈಟ್ಸ್ ಆಸ್ ಯೂಶುವಲ್ ಎಲ್ಲ ಪ್ಯಾಕೇಜಲ್ಲೂ ನಮ್ಮ ಇನ್ಕ್ಲೂಡ್ ಆಗೇ ಇರುತ್ತೆ. ಓಕೆ. ಸೊ ನೆಕ್ಸ್ಟ್ ಫ್ಲೋರ್ಗೆ ಹೋಗಿ ನೋಡೋಣ ಒಂದ್ಸತಿ. ಸೊ ಮನೆ ಒಳಗಿಂದಾನೇ ಇದು ಕೊಟ್ಟಿರಲ್ಲ ಆಕ್ಸೆಸ್ ನೆಕ್ಸ್ಟ್ ಫ್ಲೋರ್ಗೆ. ಓಕೆ. ಇದು ಏನೇನು ಮಾಡಿರ್ಬೋದು ಸರ್ ಇಲ್ಲಿ? ಸರ್ ಇದು ಆ್ಯಕ್ಚುಲಿ ಬಂದು ಮಾರ್ಬಲ್ ಇದು ಫ್ಲೋರಿಂಗು. ಮಾರ್ಬಲ್ಗೆ ಡಬಲ್ ಕಾಂಟ್ರಾಸ್ಟ್ ಕೊಟ್ಟಿದ್ದೀವಿ, ಒಂದು ಬ್ಲ್ಯಾಕ್ ಶೇಡ್ ಅಂದರೆ ರೈತರಿಗೆ ಬ್ಲ್ಯಾಕ್ ಕೊಟ್ಟಿದ್ದೀವಿ, 3D ಬಂದ್ಬಿಟ್ಟು ನಿಮಗೆ ನಾರ್ಮಲ್ ರನ್ನಿಂಗ್ ಶೇಡ್ ಕೊಟ್ಟಿದ್ದೀವಿ. ನೆಕ್ಸ್ಟ್ ಇದಕ್ಕೆ ಕಂಪ್ಲೀಟ್ಗೆ ಫುಟ್ ಲೈಟ್ ಒಂದು ಪ್ರೊವೈಡ್ ಮಾಡಿದ್ದೀನಿ, ಅಂದರೆ ಕಂಪ್ಲೀಟ್ ಸೆನ್ಸರ್ ಲೈಟ್ ಬರುತ್ತೆ ಇದು. ಓಕೆ. ಸೈಡಲ್ಲಿ ಸರ್ ಇಲ್ಲಿ? ಸೊ ಇದು ಕಂಪ್ಲೀಟ್ ಮೋಲ್ಡಿಂಗ್ ವಿತ್ ವಾಲ್ ಪೇಪರ್, ಕಂಪ್ಲೀಟ್ ಏರಿಯಾ ತುಂಬ ಪ್ಲೈನ್ ಆಗುತ್ತೆ ಅನ್ನೋ ಕಾರಣಕ್ಕೆ ಇದೊಂದು ಟೆಕ್ಸ್ಚರ್ ಕೊಟ್ಟಿದ್ದೀರಾ. ನೆಕ್ಸ್ಟ್ ಇದು ಬರೋದಾದ್ರೆ ನೀವು ವಿಂಡೋಸ್ ಯೂಶುವಲ್ ಆಗಿ ಏನು ಮಾಡ್ತೀರಾ, ಗ್ಲಾಸ್ ಹಾಕಬೇಕಾಗಿತ್ತು. ಹೌದು. ಬಟ್ ಇದು ಗ್ಲಾಸ್ ಇನ್ಪುಟ್ ಮಾಡೋಕ್ಕಾಗಲ್ಲ, ಕಂಪ್ಲೀಟಾಗಿ ಕವರ್ಡ್ ಏರಿಯಾ ಇರೋದ್ರಿಂದ ನಾವೇನು ಮಾಡಿದ್ದೀವಿ, ವಿನಿಯರಲ್ಲಿ ಕಂಪ್ಲೀಟಾಗಿ ಒಂದು ಹ್ಯಾಂಡಲ್ ಮಾಡಿದ್ದೀವಿ. ಓಕೆ. ವಿನಿಯರಲ್ಲಿ ಬರುತ್ತೆ. ಸೊ ಗ್ಲಾಸ್ ಬೆಸ್ಟಾ ಅಥವಾ ಇದು ಬೆಸ್ಟ್ ಆಗುತ್ತಾ ಸರ್? ಸರ್ ಇವಾಗ ಲುಕ್ ನೋಡ್ತೀವಿ ಅಂದರೆ ಇದು ಒಂಥರ ಚೆನ್ನಾಗಿ ಕಾಣುತ್ತೆ. ಹೌದು, ಲುಕ್ ಚೆನ್ನಾಗಿ ಬರುತ್ತೆ. ಸೊ ಇದೊಂದು ಸ್ಕೈಲೈಟ್ ಒಂದಿದೆ ಈ ಕಡೆ. ಸೊ ಟೋಟಲ್ ಆಗಿ ಎಷ್ಟು ಸ್ಕೈಲೈಟ್ ಇಲ್ಲಿ ಕೊಟ್ಟಿರೋದು ಸರ್ ಈ ಮನೆಗೆ? ಸೊ ಟೋಟಲ್ ಆಗಿ ನಿಮಗೆ 3 ಸ್ಕೈಲೈಟ್ ಬರ್ತಿದೆ. 3 ಸ್ಕೈಲೈಟ್, ಇಲ್ಲೊಂದಿದೆ ಅಲ್ಲೊಂದಿದೆ ಮತ್ತೆ ದೇವರ ರೂಮ್ ಇರುತ್ತೆ. ಓಕೆ. ಸೊ ಇದು ಕೂಡ ಒಂದು ಲಿಫ್ಟ್ಗೆ ಕೊಟ್ಟಿರೋ. ಇದು ಲಿಫ್ಟ್ ಆ್ಯಕ್ಚುಲಿ ಲಿಫ್ಟ್ ರೂಮ್ ಸರ್. ಇದು ಗೊತ್ತೇ ಆಗಲ್ಲ ಆ್ಯಕ್ಚುಲಿ, ಮೇಂಟೆನೆನ್ಸ್ಗೆ ಎಲ್ಲ ಇಲ್ಲೇ ಮಾಡ್ಕೊಂಡು ಮೇಂಟೆನೆನ್ಸ್ ರೂಮ್ ಇದೆ. ಓಕೆ. ಅದನ್ನು ಕವರ್ ಮಾಡೋಕ್ಕೆ ಇದು ಮಾಡಿದ್ದೀರಾ. ಸೊ ಇಲ್ಲಿ ಎಷ್ಟು ರೂಮ್ಸ್ ಇದೆ ಸರ್? ಇಲ್ಲಿ 2 ರೂಮ್ ಬರುತ್ತೆ. 2 ರೂಮ್ ಬರುತ್ತೆ. ಇಲ್ಲೊಂದು ಆ್ಯಕ್ಚುಲಿ ಇದೊಂದು ಫ್ಯಾಮಿಲಿ ಲಾಂಜ್ ಇತ್ತು, ಅದನ್ನೊಂದು ಸಿಂಪಲ್ ಆಗಿ ಒಂದು ಕ್ರಿಯೇಟ್ ಮಾಡಿದ್ದೀವಿ. ಓಕೆ. ಈ ಕಡೆ ಆ್ಯಕ್ಚುಲಿ ನೋಡ್ತಿರ್ಬೋದು ಒಂದು TV ಯೂನಿಟ್ ಬರುತ್ತೆ, ಮತ್ತು ಇಲ್ಲೊಂದು ವಾರ್ಡ್ರೋಬ್ಸ್ ಇದೆ. ಓಕೆ. ಇದು ಕಾಮನ್ ಟಾಯ್ಲೆಟ್? ಇದು ಕಾಮನ್ ಟಾಯ್ಲೆಟ್ ಸರ್. ಆ್ಯಕ್ಚುಲಿ ಈ ಫ್ಲೋರ್ಗೆ ಕಾಮನ್ ಟಾಯ್ಲೆಟ್. ಇದು ಸ್ಪೇಷಿಯಸ್ ಆಗಿದೆ, ಸ್ಪೇಷಿಯಸ್ ಆಗಿ ಬರುತ್ತೆ. ಓಕೆ. ವಾಟರ್ ಲೀಕೇಜ್ಗೆ ಏನಾದ್ರು ಇದು ಮಾಡಿ ಸರ್ ಆ್ಯಸ್ ಯೂಶುವಲ್ ಎಪಾಕ್ಸಿ ನಾವು ಇದು ಮಾಡ್ತೀವಿ, ಎಪಾಕ್ಸಿ ಮಾಡ್ತೀವಿ ಫ್ಲೋರಿಂಗ್ಗೆ. ವಾಲ್ಗೆಲ್ಲ ಕಂಪ್ಲೀಟಾಗಿ ವೈಟ್ ಸಿಮೆಂಟ್ ಬರುತ್ತೆ. ಇದು ಎಷ್ಟು ಡೈಮೆನ್ಷನ್ ಇದೆ ಸರ್? ಸರ್ ಇದು ಅರೌಂಡ್ ನಿಮಗೆ 9 feet by 8 feet ಬರುತ್ತೆ. 9 feet by 8 feet. ಓಕೆ. ಸೊ ಇದನ್ನು ನೋಡ್ತಿರ್ಬೋದು. ಇದು ಕೂಡ ರೂಮ್ ಸೂಪರ್ ಆಗಿ ಬರುತ್ತೆ. ಸೊ ಇಲ್ಲಿ ಯಾವ ಥರ ಇದೆ ಸರ್? ಸರ್ ಕಂಪ್ಲೀಟಾಗಿ ಇಲ್ಲದೆ ಸೇಮ್ ಆ್ಯಸ್ ಯೂಶುವಲ್ ಸ್ಟ್ರಿಪ್ ಲೈಟ್ ಒಂದು ಪ್ರೊವೈಡ್ ಮಾಡಿದ್ದೀವಿ. ಓಕೆ. ವಾಲ್ ಪೇಪರ್ ಒಂದು ಪ್ರೊವೈಡ್ ಮಾಡಿದ್ದೀವಿ, ಮತ್ತು ಪ್ಲೈನ್ ಕಾನ್ಸೆಪ್ಟ್ ಒಂದು ಲ್ಯಾಮಿನೇಟ್ ಒಂದು ಪ್ರೊವೈಡ್ ಮಾಡಿದ್ದೀವಿ. ನೆಕ್ಸ್ಟ್ ಬರೋದು ವಾರ್ಡ್ರೋಬ್ ಎಲ್ಲ ಕಂಪ್ಲೀಟಾಗಿ ಸೆನ್ಸರ್ ಲೈಟ್ ಯೂಸ್ ಮಾಡಿದ್ದೀವಿ. ಸೆನ್ಸರ್ ಲೈಟ್ಸೇ ಬರುತ್ತೆ? ಹೌದು. ಓಕೆ. ಒಳಗಡೆ ಲಾಕ್ ಸಿಸ್ಟಮ್ ಎಲ್ಲ ಯಾವ ಥರ ಬೇಕೋ ನಮ್ಗೆ ಕಸ್ಟಮೈಸ್ ಮಾಡಿಕೊಡ್ತೀರಾ ಸೈಜಸ್ ಮೇಲೆ? ಓಕೆ. ಮತ್ತೆ ಇದು ಪ್ಯಾಟರ್ನ್ ಮಾಡಿರೋದು ಅದು ಹಿಂಗೆ? ಹೌದು, ಇದು ಸೇಮ್ ಪ್ಯಾಟರ್ನ್. ಅಂದರೆ ಇದಕ್ಕೆ ನಾವು ಫ್ಲೂಟೆಡ್ ಲ್ಯಾಮಿನೇಟ್ ಯೂಸ್ ಮಾಡಿದ್ದೀವಿ, ಜೊತೆಗೆ ಗೋಲ್ಡ್ ಸ್ಟ್ರಿಪ್ ಒಂದು ಯೂಸ್ ಮಾಡಿದ್ವಿ, ನಿಮಗೆ ಲ್ಯಾಮಿನೇಟ್ ಒಂದು ಯೂಸ್ ಮಾಡಿದ್ವಿ. ಹ್ಯಾಂಡಲ್ಸ್ ಕೂಡ ಒಂಥರ ಡಿಫ್ರೆಂಟ್ ಆಗಿ ಕಾಣಿಸುತ್ತೆ. ಹೌದು. ಓಕೆ. ಸೊ ಇದು ಚೆನ್ನಾಗಿದೆ ಆ್ಯಕ್ಚುಲಿ. ಈ ಕಡೆ ಕೂಡ ನಮಗೆ ಅದು ಕಂಪ್ಲೀಟಾಗಿ ಅಂದರೆ ಡೈಲಿ ಏನು ಯೂಸ್ ಮಾಡಿ ಡೈಲಿ ವೇರ್ಸ್ ಎಲ್ಲ ಇಲ್ಲೇ ಕೊಟ್ಟಿದ್ದೀವಿ. ಡೈಲಿ ವೇರ್ಸ್ನ ಇಲ್ಲೇ ಹ್ಯಾಂಗ್ ಮಾಡ್ಕೊಂಡು. ಓಕೆ ಸರ್. ಸೊ ನೆಕ್ಸ್ಟ್ ನೋಡ್ತಿರ್ಬೋದು ಇಲ್ಲೊಂದು ರೌಂಡ್ ವಿಂಡೋ ಪ್ರೊವೈಡ್ ಮಾಡಿದ್ದೀವಿ. ಇದು ನಾರ್ಮಲ್ ಈ ಹೈಟಿಗೆ ಏನಾಗುತ್ತೆ, ನಾರ್ಮಲ್ ವಿಂಡೋ ಪ್ರೊವೈಡ್ ಮಾಡೋ ಲುಕ್ ಕಾಣಲ್ಲ, ಆ ಕಾರಣಕ್ಕೆ ಇದೊಂದು ಲೈಟ್ಗೆ ಮತ್ತು ವೆಂಟಿಲೇಷನ್ಗೆ ಪ್ರಾಪರಾಗಿ ಇದಾಗುತ್ತೆ. ಓಕೆ. ಸೊ ಇದು ಕೂಡ ಸೂಪರ್ ಆಗಿದೆ. ಸೊ ಈ ಕಡೆ ಸರ್ ಇದು ಸರ್ ಡ್ರೆಸ್ಸಿಂಗ್ ಟೇಬಲ್ ಬರುತ್ತೆ ಸರ್. ಅದು ಇಲ್ಲಿ ಅಂದರೆ ಕ್ಲೋಸ್ ಮಾಡಿ ಇಟ್ಟಿದ್ದೀರಾ? ಹೌದು, ವಾಸ್ತು ಪ್ರಕಾರವಾಗಿ. ಓಕೆ. ಸೊ ಈ ಕಡೆ ಕೂಡ ನೋಡ್ತಿರ್ಬೋದು ಇಲ್ಲಿ ಮಿರರ್ಸ್ ಬರುತ್ತೆ ಆ್ಯಕ್ಚುಲಿ. ಇಲ್ಲಿ ಮಿರರು ಮತ್ತು ಇಲ್ಲಿ ಸ್ಟೋರೇಜು. ಓಕೆ. ಡಬಲ್ ಸೈಡ್. ಸೊ ಇನ್ನೊಂದು ರೂಮ್ ಬರುತ್ತಲ್ಲ? ಹೌದು, ಇನ್ನೊಂದು ರೂಮ್ ಬರ್ತದೆ ಸರ್. ಸೊ ಅಲ್ಲಿಂದ ಆ್ಯಕ್ಚುಲಿ ಬಂದಿದ ತಕ್ಷಣ ಒಂದು ಕಾಮನ್ ಟಾಯ್ಲೆಟ್ ಪಕ್ಕದಲ್ಲೇ ಇನ್ನೊಂದು ರೂಮ್ ಇದೆ. ಇಲ್ಲಿ ಯಾವ ಥರ ಒಂದು ಡಿಸೈನ್? ಸರ್ ಸೇಮ್ ಅಂದರೆ ಇವಾಗ ಕಂಪ್ಲೀಟಾಗಿ ಏನಾಗುತ್ತೆ, ರೂಮ್ ಏರಿಯಾ ನಾವು ಡೆಕೋರೇಟ್ ಮಾಡಬೇಕಂದ್ರೆ ಒಂದು ವಾರ್ಡ್ರೋಬಲ್ ಮಾಡ್ಬೋದು. ನೆಕ್ಸ್ಟ್ ಬಿಟ್ಟರೆ ಹೆಡ್ ಬೋರ್ಡ್ ಎಲ್ಲಿ ಬರುತ್ತೆ, ಬ್ಯಾಕ್ ಸೈಡ್ ಪ್ಯಾನಿಂಗ್ ಒಂದು ಮಾಡ್ಬೋದು. ಇದಕ್ಕೆ ನಾವೇ ಯೂಶುವಲಾಗಿ ಎಲ್ಲ ರೂಮ್ಗಳಿಗೂ ಆಸ್ ಪರ್ ಪ್ಯಾಕೇಜ್ ಅಂದರೆ ಹೈಯರ್ ಪ್ಯಾಕೇಜ್ಗೆ ಹೋದಾಗ ಈ ಥರ ಇನ್ಪುಟ್ ಯೂಶುವಲಾಗಿ ಮಾಡೇ ಮಾಡ್ತೀವಿ. ಕಂಪ್ಲೀಟಾಗಿ ಯೂಶುವಲಾಗಿ ಏನಾಗುತ್ತೆ, ನಾರ್ಮಲ್ ಪ್ಯಾಕೇಜಲ್ಲಿ ಬಂದಾಗ ಬರೀ ಹೆಡ್ ಬೋರ್ಡ್ ಮಾತ್ರ ಬರುತ್ತೆ. ಇದ್ರ ಹೈಯರ್ ಪ್ಯಾಕೇಜ್ಗೆ ಹೋದಾಗ ಏನಾಗುತ್ತೆ, ಕಂಪ್ಲೀಟ್ ವಾಲ್ ಕಂಪ್ಲೀಟಾಗಿ ಕವರ್ ಮಾಡ್ತೀವಿ. ಓಕೆ. ಸೂಪರ್ ಆಗಿ ಬಂದಿದೆ ಇದು ಕೂಡ. ಮತ್ತೆ ಇಲ್ಲೂ ಸೇಮ್ ಸೇಮ್ ವಿಂಡೋ ಪ್ರೊವೈಡ್ ಮಾಡಿರೋ. ಮತ್ತೆ ಇಲ್ಲಿ ಟಾಯ್ಲೆಟ್ ಏನಾದರೂ ಅಟ್ಯಾಚ್ ಬರುತ್ತಾ? ಸೊ ಟಾಯ್ಲೆಟ್ ಇಲ್ಲ, ಈಗ ಟಾಯ್ಲೆಟ್ ಕಾಮನ್ ಟಾಯ್ಲೆಟ್. ಓಕೆ. ನೋಡ್ತಿರ್ಬೋದು ಆ್ಯಕ್ಚುಲಿ ಅಲ್ಲಿಂದ ರೂಮಿಂದ ಈಚೆ ಬಂದರೆ ಇಲ್ಲೊಂದು ಟೆರೆಸ್ ಏರಿಯಾ ಇದೆ. ಇಲ್ಲಿ ಯಾವ್ಯಾವ ಥರ ಮಾಡಿರೋ ಸರ್? ಸರ್ ಕಂಪ್ಲೀಟಾಗಿ ಇಲ್ಲೊಂದು ಪರ್ಗೋಲ ಪ್ರೊವೈಡ್ ಮಾಡಿದ್ದೀವಿ ಸಿಟ್ಟಿಂಗೋಸ್ಕರ. ಓಕೆ. ಕಾಂಪ್ಲಿಮೆಂಟರಿ ಮಾಡಿರೋದು. ನೆಕ್ಸ್ಟ್ ಬಾರ್ದು ಇಲ್ಲೊಂದು ಲ್ಯಾಡರ್ ಪ್ರೊವೈಡ್ ಮಾಡಿದ್ದೀವಿ. ಓಕೆ ಓಕೆ ಓಕೆ. ಅಂದರೆ ನಿಮ್ಮದಲ್ಲಿ ಪ್ಯಾಕೇಜಲ್ಲಿ ಸೋಲಾರು ಇನ್ಕ್ಲೂಡ್ ಆಗಿರುತ್ತಲ್ಲ? ಹೌದು, ಸೋಲಾರ್ ಗೀಸರ್ ಇಲ್ಲಿ ಸೋಲಾರು ಕೊಟ್ಟಿದ್ದೀವಿ ಸರ್, ಮೇಲ್ಗಡೆ ಬರುತ್ತೆ. ಓಕೆ ಓಕೆ ಓಕೆ. ಸೊ ಇದು ಕೂಡ ನೋಡ್ಬೋದು ಸ್ಪೇಷಿಯಸ್ ಆಗಿದೆ, ಮತ್ತು CNC ಇದಲ್ಲಿ ಮಾಡಿರೋವಂಥದ್ದು. ಮತ್ತು ಈವ್ನಿಂಗ್ ಶೇಡ್ ಬಂದಾಗ ಇಲ್ಲಿ ಚೆನ್ನಾಗಿ ಕಾಣಿಸುತ್ತೆ ಆ್ಯಕ್ಚುಲಿ ಅದ್ರದ್ದು ಪ್ಯಾಟರ್ನ್. ಓಕೆ ಸರ್, ಇವಾಗ ಪ್ರಾಜೆಕ್ಟ್ ಕೂಡ ತೋರಿಸಿದ್ರಿ, ರೆಂಟಲ್ ಯಾವ ಥರ ಬಂದಿದೆ, ಅದ್ರ ಮೇಲೆ ಓನರ್ ಹೌಸ್ ಕೂಡ ಯಾವ ಥರ ಬಂದಿದೆ ಅಂತ. ಸೊ ನಿಮ್ಮದು ಆಫೀಸ್ ಲೊಕೇಶನ್ ಡೀಟೇಲ್ಸ್ ಹೇಳಿ, ಮತ್ತು ಯಾವ ಥರ ನಿಮ್ಮನ್ನ ವಿಸಿಟ್ ಮಾಡಬೇಕು ಅದ್ರ ಬಗ್ಗೆ ಹೇಳ್ಬಿಡಿ ಸರ್.
ಸರ್ ಆಫೀಸ್ ಲೊಕೇಶನ್ ಮೇಯ್ನಾಗಿ ಬಂದುಬಿಟ್ಟು ಮಲ್ಲೇಶ್ವರಂ 8th ಕ್ರಾಸಲ್ಲಿ ಇದೆ. ಅದ್ರ ಜೊತೆಗೆ ನಿಮಗೆ ಕಾಂಟ್ಯಾಕ್ಟ್ ಮಾಡಬೇಕಂದ್ರೆ ಆ್ಯಸ್ ಯೂಶುವಲಾಗಿ ಡಿಸ್ಪ್ಲೇ ಆಗ್ತಾ ಇರುತ್ತೆ. ಆ ನಂಬರ್ ಕಾಲ್ ಮಾಡಿದ್ರೆ ನಾವು ಮೀಟಿಂಗ್ ಅಂತ ಇರುತ್ತೆ. ಆ್ಯಸ್ ಪರ್ ರಿಕ್ವೈರ್ಮೆಂಟ್ ಪ್ರಕಾರ ಏನು ಅವ್ರಿಗೆ ಕೋಟ್ ಬೇಕಾ ಕೋಟ್ನ ಕೊಟ್ಟು ಮತ್ತು ಪ್ಯಾಕೇಜಸ್ನ ಶೇರ್ ಮಾಡಿ ಆ್ಯಸ್ ಪರ್ ಕ್ಲೈಂಟ್ ರಿಕ್ವೈರ್ಮೆಂಟ್ ಇರುತ್ತೆ. ಕ್ಲೈಂಟ್ ರಿಕ್ವೈರ್ಮೆಂಟ್ ಬೇಸ್ಡ್ ಆನ್ ದಟ್ ಅದ್ರ ಮೇಲೆ ನಾವು ಇದು ಮಾಡ್ಬೋದು. ಸೂಪರ್. ಸೊ ನೀವು ಬರೀ ಬೆಂಗಳೂರಲ್ಲ ಮಾತ್ರ ಮಾಡೋದಾ ಅಥವಾ ಹೇಗೆ ಸರ್? ಸೊ ಬ್ಯಾಂಗ್ಳೂರು, ತುಮಕೂರು, ಮೈಸೂರು ಸರ್. ಬ್ಯಾಂಗ್ಳೂರು, ತುಮಕೂರು, ಮೈಸೂರು ಎಲ್ಲದಲ್ಲೂ ಮಾಡ್ತೀರಾ? ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಡೀಟೇಲ್ಸ್.